ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕ್ಲಾಸ್ 10th ಕನ್ನಡ ಪ್ರಥಮ ಭಾಷೆ. ಕ್ಲಾಸ್ 10th ಕನ್ನಡ ಪ್ರಥಮ ಭಾಷೆ ಎಕ್ಸಾಮ್, ಮೂರನೇ ಎಕ್ಸಾಮ್. ದಿನಾಂಕ 5/7/2020 ನಡೆದ ಕನ್ನಡ ಪ್ರಥಮ ಭಾಷೆ ಮೂರನೇ ಎಕ್ಸಾಮ್. ಪ್ರಥಮ ಭಾಷೆ ಹಿಂದಿನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ಬಿಡಿಸಲಾಗಿದೆ. ಒಂದನೇ ಪ್ರಶ್ನೆ, ಬಹುವಾಕ್ಯ ಪ್ರಶ್ನೆಗಳು. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 1, ಕನ್ನಡ ವರ್ಣಮಾಲೆಯಲ್ಲಿರುವ ದೀರ್ಘ ಸ್ವರಗಳ ಸಂಖ್ಯೆ. ಉತ್ತರ ಸಿ 7. ಪ್ರಶ್ನೆ 2, ಬಲ್ಲೆನೆಂದು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ABCDಲಿ ಉತ್ತರ ಸಿ ಲೋಪಸಂಧಿ. ಪ್ರಶ್ನೆ 3, ಹಡಲಿ ಪದವು ಈ ಕ್ರಿಯಾ ರೂಪಕ್ಕೆ ಸೇರಿದೆ. ABCDಯಲ್ಲಿ ಉತ್ತರ ವಿದ್ಯಾರ್ಥಕ, ಎ ವಿದ್ಯಾರ್ಥಕ. ಪ್ರಶ್ನೆ 4, ಬೆಟ್ಟದಾವರೆ ಈ ಪದ ಸಮಾಸಕ್ಕೆ ಉದಾಹರಣೆಯಾಗಿದೆ. ABCಯಲ್ಲಿ ಉತ್ತರ ಬಿ ತತ್ಪುರುಷ ಸಮಾಸ. ಉತ್ತರ ಬಿ ತತ್ಪುರುಷ ಸಮಾಸ. ಪ್ರಶ್ನೆ 5, ಸಂಧ್ಯಾ ಪದದ ತದ್ಭವ ರೂಪ. ABCDಯಲ್ಲಿ ಉತ್ತರ ಡಿ ಸಂಜೆ. ಉತ್ತರ ಡಿ ಸಂಜೆ. ಪ್ರಶ್ನೆ 6, ಓಟ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ABCDಯಲ್ಲಿ ಉತ್ತರ ಬಿ ಕೃದಾಂತ ಭಾವನಾಮ. ಉತ್ತರ ಬಿ ಕೃದಾಂತ ಭಾವನಾಮ. ಪ್ರಶ್ನೆ 2ರಲ್ಲಿ ಸಂಬಂಧಿ ಪದ ಬರೆಯುವುದು. ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 7, ಬೇಗ ಬೇಗ ಸಂಬಂಧಿತ ಪದ. ಬೇಗ ಬೇಗ ದಿರುಕ್ತಿ, ಧೀರ ಶೂರ ಜೋಡಿ ನುಡಿಗಳು. ಪ್ರಶ್ನೆ 8, ಆಹಾ ಭಾವಸೂಚಕ ಅವ್ಯಯ. ಚಟ ಚಟ ಅನುಕರಣವಯ. ಪ್ರಶ್ನೆ 9, ವ್ಯಾಪಾರಿ ಅನ್ವರ್ಥಕ ನಾಮ, ದೇಶ ರೂಢನಾಮ. ಪ್ರಶ್ನೆ 10, ಲೋಕದಲ್ಲಿ ಸಪ್ತಮಿ ವಿಭಕ್ತಿ, ಸಾವಿತ್ರಿಯಿಂದ ತೃತೀಯ ವಿಭಕ್ತಿ. ಮೂರನೇ ಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 11, ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು. ಉತ್ತರ ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮಹಮ್ಮದೀಯರ ಆಳ್ವಿಕೆಯ ಕಾಲದಲ್ಲಿ ಬಂದವು. ಪ್ರಶ್ನೆ 12, ಅಶೋಕ್ ಪೈ ಅವರ ವೃತ್ತಿ ಯಾವುದು. ಉತ್ತರ ಅಶೋಕ್ ಪೈ ಅವರ ವೃತ್ತಿ ಮನೋವೈದ್ಯರು. ಪ್ರಶ್ನೆ 13, ರಾಹಿಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು. ಉತ್ತರ ರಾಹಿಲನು ತುರ್ತು ಪರಿಸ್ಥಿತಿಗೆ ನಿರ್ವಹಣೆಗಾಗಿ ಔಷಧ ಮತ್ತು ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು. ಪ್ರಶ್ನೆ 14, ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು. ಉತ್ತರ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಚೇರಿಂಗ್ ಕ್ರಾಸ್. ಪ್ರಶ್ನೆ 15, ಹಲಗಲಿ ಗುರುತು ಉಳಿಯದಂತಾಯಿತು ಏಕೆ. ಉತ್ತರ ಹಲಗಲಿ ಗ್ರಾಮವನ್ನು ಸುಟ್ಟು ಬೂದಿ ಮಾಡಿದ್ದರಿಂದ ಗುರುತು ಉಳಿಯಲಿಲ್ಲ. ಪ್ರಶ್ನೆ 16, ದ್ರೋಣು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು. ಉತ್ತರ ದ್ರೋಣು ತನ್ನ ಮಗನಾದ ಅಶ್ವತ್ಥಾಮನೊಡನೆ ಪರಶುರಾಮನ ಬಳಿಗೆ ಬಂದನು. ಪ್ರಶ್ನೆ 17, ಪುಟ್ಟ ಪೋರಿಯು ಅಮ್ಮ ಗುಡಿಸಲಲ್ಲಿ ಹೇಗೆ ಮಲಗಿದ್ದಾಳೆ. ಪುಟ್ಟ ಪೋರಿಯು ಅಮ್ಮ ಗುಡಿಸಲಿನಲ್ಲಿ ಹೇಗೆ ಮಲಗಿದ್ದಾಳೆ. ಉತ್ತರ ಪುಟ್ಟ ಪೋರಿ ಅಮ್ಮ ಗುಡಿಸಲಿನಲ್ಲಿ ಗುರುಗುತ್ತಾ ಮಲಗಿದ್ದಾಳೆ. ಭಾಗ 4ರಲ್ಲಿ 3-4 ವಾಕ್ಯದಲ್ಲಿ ಉತ್ತರ ಬರೆಯುವುದು. ಸರಿ ಉತ್ತರಕ್ಕೆ 2 ಅಂಕಗಳು. ಪ್ರಶ್ನೆ 18, ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ. ಉತ್ತರ ನವಶಿಲಾಯುಗದ ಮಾನವ ಸಂಚಾರಿ ಜೀವನವನ್ನು ತ್ಯಜಿಸಿ ಒಂದೆಡೆ ಬಿಡುಬಿಟ್ಟು ಆಸ್ತಿ, ಮನೆ, ಬದುಕು ಮೊದಲಾದ ಭಾವನೆಗಳನ್ನು ತಳೆಯುವುದಕ್ಕೆ ಆರಂಭಿಸಿದ್ದರಿಂದ ಆತನಿಗೆ ಲೆಕ್ಕವಿಡುವ ಅವಶ್ಯಕತೆ ಉಂಟಾಯಿತು.
ಓದು ಬರವಿಲ್ಲದ ಹಳ್ಳಿಯ ಕೆಲಸಗಾರರು ತಾನು ದಿನಗೆಲಸಕ್ಕೆ ಹೋದ ಲೆಕ್ಕವನ್ನು ಗೋಡೆ ಮೇಲೆ ದಿನಂಪ್ರತಿ ಒಂದೊಂದು ಗೆರೆ ಎಳೆದು ಗುರುತಿಸಿ ಲೆಕ್ಕ ಹಾಕಿ ಸಂಬಳ ಪಡೆಯುತ್ತಾನೆ. ಹಾಲು ಮಾರುವವರು ಹೀಗೆ ಲೆಕ್ಕವಿಡುವುದುಂಟು. ಪ್ರಾಕ್ತನ ವಿಮರ್ಶಕ ಸಮರ ಲೈನ್ ಈಜಿಪ್ಟ್ ಗಿಟಿಗಿರಿ ಕ್ರೇಟ್ ಇತ್ಯಾದಿ ಪ್ರದೇಶಗಳಲ್ಲಿ ಉಪಲಬ್ಧವಾದ ಅತ್ಯಂತ ಪುರಾತನ ಆವೇಶಗಳಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಿಸಿದ ಈ ಬಗೆಯ ಲಿಪಿ ಸಾಕ್ಷ್ಯಗಳು ಲಿಪಿ ಮೊದಲು ಜಾಡು ಆರಂಭಗೊಂಡು ಬಗೆಯನ್ನು ತಿಳಿಸುತ್ತವೆ. ಪ್ರಶ್ನೆ 19. ಶಾನುಭೋಗರನ್ನು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು? ಉತ್ತರ: ಭರತ್ ಖಂಡದ ಹುಲಿಗಳು ಯಾರನ್ನೂ ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ. ಶತ್ರುವನಾದನು ಸರಿಯೇ, ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಎಂದು ಭಾವಿಸುತ್ತಾ ಹಾಗೇನಾದರೂ ಕೊಂದರೆ ಇತರ ವ್ಯಾಘ್ರಗಳ ಎದುರಿಗೆ ಅದರ ಗೌರವ ಕಡಿಮೆಯಾಗುತ್ತದೆ ಎಂಬ ಯೋಚನೆ ಅದರ ಮನಸ್ಸಿನಲ್ಲಿತ್ತು. ಅದು ಸದ್ವಶ್ವದಲ್ಲಿ ಜನಿಸಿದ ಹುಲಿ ಕಂಡುವಿದೆಯೋ, ಮಾಂಸವಿದೆಯೋ, ಗುಂಡಿಗೆ ಬಿಸಿ ರಕ್ತವಿದೆಯೋ ಎಂದು ಪುಣ್ಯಕೋಟಿ ಆಹ್ವಾನ ಕೊಟ್ಟಾಗ ಅದರ ಅಜ್ಜ ಬಾಯಿ ಚಪ್ಪರಿಸಿಕೊಂಡು ತಿನ್ನಬಹುದಾಗಿತ್ತು. ಆದರೆ ಆ ಹುಲಿರಾಯ ಸತ್ಯವ್ರತೆ ಆದ ಪುಣ್ಯಕೋಟಿಯನ್ನು ತಿನ್ನದೆ ಬಿಟ್ಟಿತು. ಈ ಕತೆ ಸುವರ್ಣಾಕ್ಷರದಲ್ಲಿ ಲಿಖಿತವಾಗಿ ಇಂದಿಗೂ ಹುಲಿಗಳು ಹಸುಗಳಿಗೂ ಆದರ್ಶವಾಗಿದೆ. ಇಂತಹ ಹುಲಿಯ ಮೊಮ್ಮಗನಾಗಿ ಹುಟ್ಟಿ ನಾನು ಆ ಧರ್ಮಕ್ಕೆ ಕೈ ಹಾಕಬಾರದೆಂದು ಯೋಚಿಸಿ ಶಾನುಭೋಗರನ್ನು ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲಲಿಲ್ಲ. ಪ್ರಶ್ನೆ 20. ಹುಲಿಯು ಕೋಪದಿಂದ ಗರ್ಜಿಸಿ ಏಕೆ ಪಲಾಯನ ಮಾಡಿತು? ಉತ್ತರ: ಶಾನುಭೋಗರು ಬೆನ್ನು ಮೇಲಾಗಿ ಬಿದ್ದರಿಂದ ಹುಲಿಯು ಅವರ ಮೇಲೆ ಆಕ್ರಮಣ ಮಾಡದೆ ನಿಂತಿತು. ಇದೇ ಸಮಯದಲ್ಲಿ ಚಿಕ್ಕನಾಯಕನ ಹಳ್ಳಿಯ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಹೊಡೆದುಕೊಂಡು ತಮ್ಮ ಹಳ್ಳಿಯ ಹಿಂತಿರುಗುತ್ತಿದ್ದರು. ಶಾನುಭೋಗರು ಬಿದ್ದ ಸ್ಥಳಕ್ಕೆ ಕಾಲು ಹರಿದಾರಿ ಇದೆ ಎನ್ನುವಾಗ ಎತ್ತುಗಳು ಮುಂದೆ ಹೋಗದೆ ಕಣಿ ಹಾಕಿಕೊಂಡವು. ಇದೇ ವೇಳೆ ಎದೆ ನಡುವಂತೆ ಹುಲಿ ಗರ್ಜನೆ ಕೇಳಿಸಿತ್ತು. ಎತ್ತುಗಳ ಗಂಟೆ ಶಬ್ದ ಕೇಳಿದ ಹುಲಿ ಕೆಲವು ನಿಮಿಷ ತಡೆದು ನೋಡಿತು. ರೈತರ ಮಾತು ಕೇಳಿ ಬಂದ ಮೇಲೆ ತನಗೆ ಈ ದಿನ ಆಹಾರ ಸಿಗಲಿಲ್ಲವೆಂಬ ನಿರಾಶೆಯಿಂದ ಹಾಗೂ ಕೋಪದಿಂದ ಗರ್ಜಿಸಿ ಪಲಾಯನ ಮಾಡಿತು. ಪ್ರಶ್ನೆ 21. ಟೊಪ್ಪಿಗೆಯ ವಿಶೇಷತೆಯನ್ನು ಗೋಕಾಕರು ಹೇಗೆ ದಾಖಲಿಸಿದ್ದಾರೆ? ಉತ್ತರ: ಲಂಡನ್ನ ಬೀದಿಯಲ್ಲಿ ಲಕ್ಷಾನುಲಕ್ಷ ಜನರು ತಿರುಗಾಡುತ್ತಾರೆ, ಅವಸರದಿಂದ ಓಡಾಡುತ್ತಾರೆ. ಇಲ್ಲೇ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಲೇಖಕರು ಕುತೂಹಲದಿಂದ ನೋಡುತ್ತಾರೆ. ಒಂದು ಟೊಪ್ಪಿಗೆಯಂತೆ ಇನ್ನೊಂದಿರಲಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷಕ್ಕೆ ಬೇರೆಯಾಗಿತ್ತು. ಕೊಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೂ ಪರೀಕ್ಷಿಸಿ ಭಿನ್ನತೆಯನ್ನು ಮನಗಾಣಬಹುದು. ಮನುಷ್ಯ ಒಬ್ಬರಂತೆ ಇನ್ನೊಬ್ಬರು ಇರುವುದಿಲ್ಲ. ಹಾಗೆ ಲಂಡನ್ ನಗರದ ಹೆಣ್ಣು ಮಕ್ಕಳ ಧರಿಸಿದ ಟೋಪಿಗೂ ಒಂದರಂತೆ ಇನ್ನೊಂದಿರಲಿಲ್ಲವೆಂದು ಟೋಪಿಗೆ ವಿಶೇಷತೆಯನ್ನು ದಾಖಲಿಸಿದ್ದಾರೆ. ಪ್ರಶ್ನೆ 22. ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕೆಂದು ಕವಿ GS ಶಿವರುದ್ರಪ್ಪನವರು ಹೇಳಿದ್ದಾರೆ? ಉತ್ತರ: ಕವಿ GS ಶಿವರುದ್ರಪ್ಪನವರು ನಮ್ಮ ಸುತ್ತಲೂ ಕವಿಯು ದ್ವೇಷ, ಅಸೂಯೆ, ತಾರತಮ್ಯ ಮುಂತಾದ ಅನೇಕ ತೊಡಗುಗಳೆಂಬ ಕತ್ತಲು ನಮ್ಮನ್ನು ಆವರಿಸಿದಾಗ
ನಾವು ಆ ಕತ್ತಲೆಯನ್ನು ಹೋಗಲಾಡಿಸಲು ಪ್ರೀತಿ ಎಂಬ ಹಣತೆಯನ್ನು ಹಚ್ಚಬೇಕು. ಸಾಧಕನು ತಾನು ಕಂಡ ಕನಸನ್ನು ಅದೆಷ್ಟು ತೊಡಕುಗಳು ಬಂದರೂ ಅಡ್ಡಿ ಆತಂಕಗಳು ಎದುರಾದರೂ ನನಸಾಗಿಸುತ್ತಾನೆ. ಹೀಗೆ ಸಂಕಲ್ಪದತ್ತ ದೃಢ ನಿರ್ಧಾರದಿಂದ ಕಾರ್ಯಶೀಲರಾದರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಇಂತಹ ತೊಡಕುಗಳ ಬಿರುಗಾಳಿಗೆ ಹೊಯ್ದಾಡುವ ನಮ್ಮ ಬದುಕೆಂಬ ಹಡಗನ್ನು ಪ್ರೀತಿ ಎಂಬ ಹಣತೆಯ ಬೆಳಕಲ್ಲಿ ಎಚ್ಚರದಿಂದ ಮುನ್ನಡೆಸಬೇಕೆಂದು ಹೇಳಿದ್ದಾರೆ. ಪ್ರಶ್ನೆ 23. ಪರಶುರಾಮನು ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡಲು ಕಾರಣವೇನು? ಉತ್ತರ: ಪರಶುರಾಮನು ಒಡವೆಗಳನ್ನು ಬೇಡಿದವರಿಗೆ ಭೂಮಿಯನ್ನು ಗುರುಗಳಿಗೆ ನೀಡುತ್ತಾನೆ. ದಾನ ಮಾಡಲು ಅವನ ಕೈಯಲ್ಲಿ ಒಂದೇ ಕಡೆಯೂ ಇರುವುದಿಲ್ಲ. ಇಂಥ ಸಂದರ್ಭದಲ್ಲಿ ದ್ರೋಣನು ಪರಶುರಾಮರಲ್ಲಿ ತನ್ನ ಮಗನ ಅಶ್ವತ್ಥಾಮನದಿಂದ ದ್ರವ್ಯಾರ್ಥಿಯಾಗಿ ಬರುತ್ತಾನೆ. ಪರಶುರಾಮನು ನಾರುಮಡಿಯಂಟು ಜಟಾಧಾರಿಯಾಗಿ ತಪೋವನಕ್ಕೆ ಹೋಗಲು ಸಿದ್ಧನಾಗಿರುತ್ತಾನೆ. ಆದ್ದರಿಂದ ದ್ರೋಣನಿಗೆ ಪರಶುರಾಮನು ಕನಕ ಪಾತ್ರೆಯಿಲ್ಲದೆ ಮಣ್ಣಿನ ಪಾತ್ರೆಯಲ್ಲಿ ಅರ್ಘ್ಯವನ್ನು ಕೊಡುತ್ತಾನೆ. ಪ್ರಶ್ನೆ 24. ಬಾಲಕ್ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನಿಂದ ಮಣ್ಣನ್ನು ತಂದ ಸಂದರ್ಭವನ್ನು ವಿವರಿಸಿ. ಉತ್ತರ: ಅಮೃತ್ಸರದಲ್ಲಿ ಪರಿಸ್ಥಿತಿ ಪ್ರಕ್ಷುಬ್ಧವಾಗಿ ಎಲ್ಲ ಕಡೆ ಪೊಲೀಸರ ಜಮಾವಣೆಯಾಗಿತ್ತು. ಅನುಮಾನಾಸ್ಪದವನ್ನು ಕಂಡಲ್ಲಿ ಗುಂಡಿಕ್ಕುವ ಆಜ್ಞೆಯೂ ಇತ್ತು. ಆದರೆ ಬಾಲಕ ಭಗತ್ ಸಿಂಗ್ ಪೊಲೀಸರ ಕಣ್ಣು ತಪ್ಪಿಸಿ ಜಲಿಯನ್ ವಾಲಾಬಾಗ್ಗೆ ತಲುಪಿದ ಭಕ್ತಿಯಿಂದ ತಲೆಬಾಗಿ ರಕ್ತದಿಂದ ತೊಯ್ದ ಒಂದು ಚಿಟಿಕಿ ಮಣ್ಣನ್ನು ತೆಗೆದು ತನ್ನ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಂಡು ಕಣ್ಮುಚ್ಚಿ ಭಕ್ತಿಯಿಂದ ಕೈಮುಗಿದು ಹುತಾತ್ಮರಿಗೆ ಗೌರವ ಸಲ್ಲಿಸಿ ಪೂಜನೀಯವಾದ ಆ ಮಣ್ಣನ್ನು ತನ್ನ ಊಟದ ಡಬ್ಬಿಯಲ್ಲಿ ತುಂಬಿಸಿ ಮನೆಗೆ ತಂದನು. ಪ್ರಶ್ನೆ 25. ಅಂದವಾದ ಬರವಣಿಗೆ ಕುರಿತು ಗಾಂಧೀಜಿಯವರು ಹೇಳಿದ ಮಾತುಗಳ ಉತ್ತರ. ಗಾಂಧೀಜಿಯವರು ಇಂಗ್ಲೆಂಡಿಗೆ ಹೋಗುವವರೆಗೂ ಅಂದವಾದ ಅಕ್ಷರ, ಒಳ್ಳೆಯ ಬರವಣಿಗೆ ಶಿಕ್ಷಣದ ಅವಶ್ಯವಲ್ಲವೆಂಬ ಭಾವನೆ ಇತ್ತು. ದಕ್ಷಿಣ ಆಫ್ರಿಕಾಗೆ ಹೋದ ಮೇಲೆ ಅಲ್ಲಿನ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಮುತ್ತು ಮುಣಿಸುವಂತಿದ್ದ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆಯೂ ಪಶ್ಚಾತ್ತಾಪವೂ ಆಯಿತು. ಕೆಟ್ಟ ಅಕ್ಷರದ ಬರವಣಿಗೆಯು ಅಪಕ್ವದ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅರಿತರು. ತಿದ್ದಿಕೊಳ್ಳಲು ಪ್ರಯತ್ನಿಸಿದರು. ಅವರಿಗೆ ಸಾಧ್ಯವಾಗಲಿಲ್ಲ. ಸುಟ್ಟ ಮಡಿಕೆಗೆ ಹಸಿ ಮಣ್ಣನ್ನು ಕೆತ್ತಲು ಸಾಧ್ಯವಿಲ್ಲ. ಕಾಲ ಮೀರಿ ಹೋಗಿತ್ತು. ಒಳ್ಳೆಯ ಬರವಣಿಗೆ ಉತ್ತಮ ಶಿಕ್ಷಣದ ಅವಶ್ಯವಾದ ಅಂಶವೆಂಬುದನ್ನು ಪ್ರತಿಯೊಬ್ಬರೂ ತಿಳಿಯಬೇಕೆಂಬುದು ಅಂದವಾದ ಬರವಣಿಗೆಗೆ ಕುರಿತು ಮಹಾತ್ಮ ಗಾಂಧೀಜಿಯವರ ಅಭಿಪ್ರಾಯವಾಗಿದೆ. ಪ್ರಶ್ನೆ 26. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ತಿಳಿಸಿ. ಉತ್ತರ: ನಾವು ಜ್ಞಾನಿಗಳ ಸಂಘ ಮಾಡಬೇಕು, ಅಜ್ಞಾನಿಗಳ ಸಂಘ ಮಾಡಬಾರದು. ಅಜ್ಞಾನಿಗಳ ಸಂಘ ಮಾಡಿದರೆ ಕಲ್ಲನ್ನು ಉಜ್ಜಿ ಕಿಡಿಯನ್ನು ಹೊತ್ತಿಸಿಕೊಂಡಂತೆ ಇರುತ್ತದೆ. ಅದರಿಂದ ನಮಗೆ ಒಳ್ಳೆಯದು ಆಗುವುದಿಲ್ಲ. ಜ್ಞಾನಿಗಳ ಸಂಘ ಮಾಡಿದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ತೆಗೆದುಕೊಂಡಂತೆ ಇದು ಸರ್ವರಿಗೂ ಹಿತವಾಗಿರುತ್ತದೆ. ಈ ಉದಾಹರಣೆಯೊಂದಿಗೆ ಜ್ಞಾನಿ ಅಜ್ಞಾನಿಗಳ ಸಂಘವು ಕುರಿತು ಅಕ್ಕಮಹಾದೇವಿಯು ಹೇಳಿದ್ದಾರೆ. ಪ್ರಶ್ನೆ 27. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ. ಉತ್ತರ: ಸಜ್ಜನರಿಗೆ ಗುರುಪದೇಶ ಕಿವಿಗೆ ಆಭರಣವಿದ್ದಂತೆ. ಸಜ್ಜನರಿಗೆ ಗುರುಪದೇಶ ಕಿವಿಗೆ ಆಭರಣವಿದ್ದಂತೆ. ಮುಸ್ಸಂಜೆ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆವನ್ನೆಲ್ಲ ತೊಳೆದು ಬಿಡುತ್ತದೆ. ಆಗ ಬಾಳಿನಲ್ಲಿ ಸಂಯಮ, ಪಕ್ವತೆ, ಶಾಂತಿ
ಕಾಣಿಸಿಕೊಳ್ಳುತ್ತದೆ. ಜನರ ಒಳ ಹೊರಗಿನ ಕೊಳೆಗಳನ್ನು ತೊಳೆದು ಬಿಡುತ್ತದೆ. ಆಗ ಬಾಳಿನಲ್ಲಿ ಸಂಯಮ, ಪಕ್ವತೆ, ಶಾಂತಿ ಕಾಣಿಸಿಕೊಳ್ಳುತ್ತದೆ. ಜನರ ಒಳ ಹೊರಗಿನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದೆ ಮೀಹ ತಲೆ ನೆರೆಯದೆ ಮೈ ಸುಕ್ಕುಗೊಟ್ಟದೆ ಮೂಡುವ ಮುಪ್ಪು ಬೊಜ್ಜು ಬೆಳೆಯದೆ ಬರುವ ಗುರುತ್ವ ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ ಪಂಜು ಇಲ್ಲದೆ ಬೆಳಗುವ ಬೆಳಕು ಉದ್ವೇಗ ಭರಿಸದ ಜಾಗರಣೆಯಂತೆ ಗುರು ಉಪದೇಶ ಇರುತ್ತದೆ. ಕವಿಗಳ ಜನ್ಮಸ್ಥಳ, ಕಾಲ, ಕೃತಿ ಬರೆದು ವಾಕ್ಯ ರೂಪದಲ್ಲಿ ಬರೆಯ. ಪ್ರಶ್ನೆ 28. ದೇವನೂರು ಮಹಾದೇವ. ಉತ್ತರ. ದೇವನೂರು ಕವಿಯ ಪರಿಚಯ. ದೇವನೂರು ಮಹಾದೇವ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ದೇವನಗಿರಿಯವರು. ಇವರು 1948ರಲ್ಲಿ ಜನಿಸಿದರು. ಶ್ರೀಯುತರು ದೇವನೂರು, ಒಡನಾಳ, ಗಾಂಧಿ ಮತ್ತು ಮಾವು ನಂಬಿ ಕೆನಂಟ ನೋಡು ಮತ್ತು ಕೂಡು ಎದೆಗೆ ಬಿದ್ದ ಅಕ್ಷರ ಕುಸುಮಮಾಲೆ ಮುಂತಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗಳು ಲಭಿಸಿವೆ. ಪ್ರಶ್ನೆ 29. ಕವಿ ಪರಿಚಯ. GS ಶಿವರುದ್ರಪ್ಪ. GS ಶಿವರುದ್ರಪ್ಪ ಎಂದೇ ಪ್ರಸಿದ್ಧರಾಗಿರುವ ಗುಗ್ಗರಿ ಶಾಂತವೀರಪ್ಪ ಶಿವರುದ್ರಪ್ಪನವರು 1926ರಲ್ಲಿ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರದಲ್ಲಿ ಜನಿಸಿದರು. ಶ್ರೀಯುತರು ಸಾಮಗಾನ, ಚಲುವು ಒಲವು, ದೇವಶಿಲ್ಪ, ದೀಪದ ಹೆಜ್ಜೆ, ಅನಾವರಣ, ಎದೆ ತುಂಬಿ ಹಾಡಿದೆನು, ವಿಮರ್ಶೆಯ ಪೂರ್ವ ಪಶ್ಚಿಮ ಮಾಸ್ಕೋದಲ್ಲಿ 22 ದಿನಗಳು, ಸೌಂದರ್ಯ ಸಮೀಕ್ಷೆ, ಕ್ಯಾವಾರ್ಥ ಚಿಂತನೆ ಮೊದಲಾದ ಪ್ರಮುಖ ಕೃತಿಗಳನ್ನು ರಚಿಸಿದ್ದಾರೆ. ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪುರಸ್ಕಾರ, ಗೌರವ, ಡಿ.ಲಿಟ್ ಪದವಿ, ರಾಷ್ಟ್ರಕವಿ ಅಭಿದಾನ ಮತ್ತು ಪಂಪ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಪ್ರಸಾರ ಹಾಕಿ ಛಂದಸ್ಸನ್ನು ಹೆಸರಿಸಿ. ಪ್ರಶ್ನೆ 30. ಏನು ಹೇಳೈ ಕರ್ಣ ಚಿತ್ತ ಗ್ಲಾನಿ ಯಾವುದು ಮನಕ್ಕೆ ಕೊಂತಿ ಸುನುಗಳ ಬೆಸಕೈಸಿ ಕೊಂಬುದು ಸೆರದೆ ನಿನಗೆ. ಇಲ್ಲಿ ಲಘುಗುರು ಹಾಕಲಾಗಿದೆ. ಛಂದಸ್ಸು ಮಾತ್ರ ಕಣಾಧಾರಿತ ಭಾಮಿನಿ ಷಟ್ಪದಿ ಲಕ್ಷ್ಯವಾಗಿದೆ. 23 ಮಾತ್ರೆಗಳು. ಅಲಂಕಾರ ಹೆಸರಿಸಿ ಸಮನ್ವಯ ಮಾಡುವುದು. ಪ್ರಶ್ನೆ 31. ಗಿಜಗನ ಗೂಡುಗಳು ತೊಟ್ಟಿಲನಂತೆ ತೂಗಾಡುತ್ತಿದ್ದವು. ಉತ್ತರ. ಅಲಂಕಾರದ ಹೆಸರು ಉಪಮಾಲಂಕಾರ. ಲಕ್ಷಣ 2 ವಸ್ತುಗಳಿಗೆ ಪರಸ್ಪರವಾಗಿ ಇರುವ ಹೋಲಿಕೆಯನ್ನು ಹೇಳುವುದೇ ಉಪಮಾಲಂಕಾರ. ಸಮನ ಮಾಡುವುದಂದರೆ ಉಪಮೆ ಗಿಜಗನ ಗೂಡುಗಳು, ಉಪಮಾನ ತೊಟ್ಟಿಲು, ಉಪಮಾವಾಚಕ ಅಂತೆ ಸಮಾನ ಧರ್ಮ ತೂಗಾಡುವುದು. ಇಲ್ಲಿ ಉಪಮೇಯವಾದ ಗಿಜಗನ ಗೂಡುಗಳನ್ನು ಉಪಮಾನವಾದ ತೊಟ್ಟಿಲಿಗೆ ಹೋಲಿಸಲಾಗಿದೆ. ಅಂತೆ ಎಂಬ ಉಪಮಾವಾಚಕ ಪದವಿದ್ದು ತೂಗಾಡುತ್ತಿದ್ದು ಎಂಬ ಉಪಮಾನ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರ ಅಂದರೆ ಪೂರ್ಣೋಪಮಾಲಂಕಾರದ ಲಕ್ಷ್ಯವಾಗಿದೆ. ಗಾದೆಯನ್ನು ವಿಸ್ತರಿಸುವುದು. ಪ್ರಶ್ನೆ 32. ಕೈ ಕೆಸರಾದರೆ ಬಾಯಿ ಮೊಸರು ಅಥವಾ ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಇದರ ಉತ್ತರ ಇನ್ನೊಂದು ವಿಡಿಯೋದಲ್ಲಿ ಕೊಡಲಾಗಿದೆ. ಸಂದರ್ಭವನ್ನು ಸಾರಾಂಶದೊಂದಿಗೆ ಬರೆಯುವುದು, ಸಂದರ್ಭ ಬಿಡಿಸುವುದು. ಪ್ರಶ್ನೆ 33. ಸಂದರ್ಭ. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡದಿರಿ. ಉತ್ತರ ಆಯ್ಕೆ. ಪ್ರಸ್ತುತ ವಾಕ್ಯವನ್ನು DS ಜಯಪ್ಪಗೌಡ ಅವರ ಬರೆದ ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರ ಕಾರ್ಯಸಾಧನೆಗಳ ಕೃತಿಯಿಂದ ಆಯ್ದ ಭಾಗ್ಯ ಶಿಲ್ಪಿಗಳು ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಬೆಂಗಳೂರಿನಲ್ಲಿ ನಡೆದ ವಿಶ್ವೇಶ್ವರಯ್ಯ ಅವರ ಜನ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತೀಯರಿಗೆ ಹೆಚ್ಚು ಮಾತನಾಡುತ್ತಾರೆ, ಕಡಿಮೆ ಕೆಲಸ ಮಾಡುತ್ತಾರೆ ಎಂಬ ಅಪವಾದವಿದೆ. ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ
ಹೊರತಾಗಿದ್ದೀರಿ ಎಂಬ ವಿಶ್ವೇಶ್ವರಯ್ಯನವರು ಸಾಧನೆಯನ್ನು ಕುರಿತು ತಮ್ಮ ಭಾಷಣದಲ್ಲಿ ಈ ಮೇಲಂತೆ ಹೇಳುತ್ತಾರೆ. ಸಂದರ್ಭದ ಸಾರಾಂಶದಲ್ಲಿ ಹೇಳಬೇಕಾದ್ರೆ, ಮಾತು ಬೆಳ್ಳಿ ಮೌನ ಬಂಗಾರ, ಮಾತು ಬೆಳ್ಳಿ ಮೌನ ಬಂಗಾರ, ಮಾತಿಗಿಂತ ಕೃತಿ ಲೇಸು ಎಂಬ ಸೂಕ್ತಿಯಂತೆ ವಿಶ್ವೇಶ್ವರಯ್ಯನವರು ಮಿತ ಭಾಷೆಯಾಗಿದ್ದರು. ಅವರ ಸಾಧನೆಗಳೇ ಮಾತನಾಡುತ್ತಿದ್ದವು ಎಂಬುವಲ್ಲಿ ಇಲ್ಲಿನ ಸ್ವಾರಸ್ಯಕರವಾಗಿದೆ. ಪ್ರಶ್ನೆ 34. ಸಂದರ್ಭ: ಅಮ್ಮ, ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೇ. ಉತ್ತರ: ಆಕೆ ಪ್ರಸ್ತುತ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ಬರೆದ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಹಿಲನು ಸಾಯಬೇಡಿ ಮುದುಕಿಯ ಮನೆಯನ್ನು ಪ್ರವೇಶಿಸುತ್ತಾನೆ. ರಾಹಿಲನು ಸಹಾಯಬೇಡಿ ಮುದುಕಿಯ ಮನೆಯನ್ನು ಪ್ರವೇಶಿಸುತ್ತಾನೆ. ಮುದುಕಿಯಿಂದ ಆಕೆಗೆ ಸೊಸೆ ಹೆರಿಗೆ ಬೇನೆಯಿಂದ ನರಳುತ್ತಿರುವುದನ್ನು ತಿಳಿದು ಆ ಮನೆಯ ಸಂಕಷ್ಟಕ್ಕೆ ಸ್ಪಂದಿಸಬೇಕೆಂದು ನಿರ್ಧರಿಸಿ ಈ ಮೇಲಿನಂತೆ ರಾಹಿಲನ್ನು ಮುದುಕಿಗೆ ಹೇಳುತ್ತಾನೆ. ಸಂದರ್ಭದ ಸಾರಾಂಶ ನೋಡಬೇಕಾದ್ರೆ, ವೈದ್ಯ ಸೈನಿಕನಾದ ರಾಹಿಲ್ ಇಂಥ ಕಠಿಣ ಪರಿಸ್ಥಿತಿಯಲ್ಲಿಯೂ ದೇಶ, ಭಾಷೆ, ಧರ್ಮವನ್ನು ಪರಿಗಣಿಸದೆ ಸೇವೆಯನ್ನು ಮಾಡಬೇಕೆನ್ನುವ ಮನೋಭಾವ, ವೈದ್ಯ ವೃತ್ತಿ ಧರ್ಮ, ತನ್ನ ನೋವನ್ನು ಲೆಕ್ಕಿಸದೆ ಇತರಿಗೆ ನೆರವಾಗುವ ಮಾನವೀಯ ಗುಣ ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಪ್ರಶ್ನೆ 35. ಸಂದರ್ಭ: ಮರೆಗೆ ಬಾ ಅಣ್ಣಯ್ಯ ಪರಕಿಸುವ ಮುನ್ನ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಪೂತಿ ನರಸಿಂಹಾಚಾರ ಬರೆದ ಶಬರಿ ಗೀತನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ರಾಮಲಕ್ಷ್ಮಣರು ದನು ಹೇಳಿದ ದಾರಿಯಲ್ಲಿ ತಾವು ಬಂದಿರುವ ಬಗ್ಗೆ ಮಾತನಾಡುತ್ತಿರುವಾಗ ಶಬರಿ ಹೂಹಣ್ಣು ಹಂಪಲುಗಳನ್ನು ತಲೆ ಕೊಂಕುಳು ಕೈಯಲ್ಲಿ ಹಿಡಿದುಕೊಂಡು ಬರುತ್ತಾಳೆ. ಆಕೆಯನ್ನು ರಾಮನು ನೋಡಿ ಲಕ್ಷ್ಮಣನಿಗೆ ಯಾವುದೋ ಮರಳು ನಮ್ಮ ಕಡೆ ಬರುತ್ತಿದೆ ನೋಡು ಎಂದು ಹೇಳುತ್ತಾನೆ. ಆ ಸಂದರ್ಭದಲ್ಲಿ ಅನುಮಾನದಿಂದ ಲಕ್ಷ್ಮಣನು ರಾಮನಿಗೆ ಈ ಮೇಲಂತೆ ಮಾತನ್ನು ಹೇಳುತ್ತಾನೆ. ಇದು ಸಂದರ್ಭದ ಸಾರಾಂಶ: ಕಾಡಿನಲ್ಲಿ ರಾಮಲಕ್ಷ್ಮಣರಿಗೆ ವೇಷಭೂಷಣದಿಂದ ಸಭ್ಯರೆನಿಸಿಕೊಂಡವರಿಂದಲೇ ಮೋಸವಾಗುತ್ತಿರುತ್ತದೆ. ಸನ್ಯಾಸಿ ವೇಷದಲ್ಲಿ ರಾವಣ ಬಂದು ಸೀತೆಯನ್ನು ಅಪಹರಿಸಿದ್ದರಿಂದ ಎಲ್ಲರನ್ನೂ ಅನುಮಾನದಿಂದ ನೋಡುವ ಪರಿಸ್ಥಿತಿ ಬಂದಿರುತ್ತದೆ. ಅಂತೆ ಶಬರಿಯನ್ನು ಸಹ ಅನುಮಾನದಿಂದಲೇ ನೋಡುವುದು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಪ್ರಶ್ನೆ 36. ಹಸುರುತ್ತಲ್ಲ ಹಸುರುತ್ತಲ್ಲ ಹಸುರೆತ್ತಲ್ಲ. ಆಯ್ಕೆ: ಪ್ರಸ್ತುತ ಸಾಲವನ್ನು ಕುವೆಂಪು ಬರೆದ ಪಕ್ಷಿ ಕಾಸಿ ಕವನ ಸಂಕಲನದಿಂದ ಆಯ್ದ ಹಸುರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಅಶ್ವಯುಜ ಮಾಸದ ನವರಾತ್ರಿಯಲ್ಲಿ ಮಲೆನಾಡಿನ ಕುಪ್ಪಳಿಯ ಕವಿಶೈಲದಲ್ಲಿ ಪ್ರಕೃತಿಯಲ್ಲಿ ಹೆಪ್ಪುಗಟ್ಟಿದ ಹಚ್ಚ ಹಸುರನ್ನು ಕಂಡು ಅದರಲ್ಲೇ ಒಂದಾಗುತ್ತಾರೆ. ಅವರಿಗೆ ಎಲ್ಲವೂ ಹಸುರಾಗಿ ಕಾಣುತ್ತದೆ. ಹಸುರೇ ಆಗಸ, ಮುಗಿಲು, ಗದ್ದೆ, ಬಯಲು, ಸಂಜೆ ಹೂಗುಂಪು, ಹಕ್ಕಿ ದನಿ ಕಡಿಲಿನವರೆಗೂ ವ್ಯಾಪಿಸುವ ಮಟ್ಟಿಗೆ ಕವಿ ಹಸುರಿನಲ್ಲಿ ತಲ್ಲೀನರಾಗಿರುತ್ತಾರೆ. ಎಲ್ಲವೂ ಹಸುರೇ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಸಂದರ್ಭದ ಮತ್ತು ಸಾರಾಂಶದಲ್ಲಿ ಪ್ರಕೃತಿ ಸೌಂದರ್ಯವನ್ನು ಆಸ್ವಾದಿಸುತ್ತಾ ಕೊನೆಗೆ ಅದರಲ್ಲಿ ಒಂದಾಗುವ ಕವಿಯೇ ಪ್ರಕೃತಿಯ ತನ್ಮಯತೆ ಹಾಗೂ ಕವಿ ಮತ್ತು ಪ್ರಕೃತಿ ಏಕತೆ, ಕಾವ್ಯದ ಅದ್ವೈತ ಸ್ಥಿತಿಯು ಇಲ್ಲಿ ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. ಪ್ರಶ್ನೆ 37. ಸಂದರ್ಭ: ಮೋಸ ಮಾಡಿ ನಮ್ಮ ದೇಶ ಗೆದಿತಾರೋ ಮುಂದ ನಮಗ ಘೋರ. ಉತ್ತರ: ಪ್ರಸ್ತುತ ಸಾಲವನ್ನು ಡಾಕ್ಟರ್ BS ಗದ್ದಿಗಿಮಠ್ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆಯ್ದ ಹಲಗಲಿ ಬೇಡರು ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಸಂದರ್ಭ ಹೇಳಬೇಕಾದ್ರೆ, ಬ್ರಿಟಿಷರು ಹಲಗಲಿ ಮೇಲೆ ದಾಳಿ ಮಾಡಿ ಕರುಣೆ ಇಲ್ಲದೆ ಎಲ್ಲರನ್ನೂ ನಡುವೆ ಹಾಕಿಕೊಂಡು ಗುಂಡು ಹೊಡೆಯುತ್ತಾರೆ.
ಹೆನ್ರಿ ಹ್ಯಾವ್ಲಾಕ್ ಎಂಬ ಬ್ರಿಟಿಷ್ ಅಧಿಕಾರಿ ಹಲಗಲಿ ವೀರರಿಗೆ ಯುದ್ಧ ಮುಂದುವರಿಸದಂತೆ ಸಲಹೆ ನೀಡಲು ಮುಂದಾಗುತ್ತಾನೆ. ಬ್ರಿಟಿಷರ ಕುಟಿಲ ನೀತಿ ತಿಳಿದಿದ್ದ ಜಡಗ ಹಲಗಲಿ ವೀರರಿಗೆ ಬ್ರಿಟಿಷ್ ಮಾತು ಕೇಳಬೇಡಿ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಹೇಳುತ್ತಾನೆ. ಸ್ವಾರಸ್ಯ: ಸ್ವಾತಂತ್ರ್ಯ ಪ್ರಿಯರಾಗಿದ್ದ ಹಲಗಲಿ ಬೇಡರು ಬ್ರಿಟಿಷರ ವಿರುದ್ಧ ದಂಗೆಯೆದ್ದು ಹೋರಾಡುವಾಗ ಬ್ರಿಟಿಷರು ಮತ್ತೆ ಮಾತಿನಿಂದ ಮೋಸ ಮಾಡಲು ಯತ್ನಿಸುವುದು, ಬ್ರಿಟಿಷರ ಕುತಂತ್ರ ನೀತಿ ಹಾಗೂ ಕುಟಿಲತೆ ಅರಿತಿದ್ದ ಜಡಗನು ಬ್ರಿಟಿಷರ ಮನೋಭಾವವನ್ನು ತಿಳಿಸಿರುವುದು ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ. ಪ್ರಶ್ನೆ 38. ಸಂದರ್ಭ: ಅರಸುಗಳ ವಾಜಿಯಂಬಿಡು. ಉತ್ತರ: ಆಯ್ಕೆ ಪ್ರಸ್ತುತ ಸಾಲವನ್ನು ಲಕ್ಷ್ಮೀಶ ಕವಿ ಬರೆದ ಜೈಮಿನಿ ಭಾರತ ಕಾವ್ಯದಿಂದ ಆಯ್ದ ವಿರಳವ ಎಂಬ ಪದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶ್ರೀರಾಮನು ಕೈಗೊಂಡ ಅಶ್ವಮೇಧ ಯಾಗದ ಕುದುರೆ ವಾಲ್ಮೀಕಿ ಆಶ್ರಮವನ್ನು ತಲುಪುತ್ತದೆ. ಆಗ ಅಲ್ಲಿದ್ದ ಲವನು ಕುದುರೆಯ ನೆತ್ತಿಯಲ್ಲಿ ಇದ್ದ ಲಿಖಿತವನ್ನು ಓದುತ್ತಾನೆ. ಅದರಲ್ಲಿ ಭೂಮಿಯಲ್ಲಿ ಕೌಶಲ್ಯೆಯ ಮಗ ರಾಮನೊಬ್ಬನೇ ವೀರನು ಎಂಬ ಬರೆದಿರುವುದು ಓದಿ ಆತನ ಗರ್ವವನ್ನು ಬಿಡಿಸದಿದ್ದರೆ ತನ್ನ ತಾಯಿಯನ್ನು ಬಂಜೆ ಎನ್ನುವುದಿಲ್ಲವೇ ಎಂದು ತಿಳಿದು ಕುದುರೆಯನ್ನು ಕಟ್ಟುತ್ತಾನೆ. ಅವನ ಜೊತೆಯಲ್ಲಿ ಆಡುತ್ತಿದ್ದ ಮುನಿಸುತರು ಹೆದರಿ ಅರಸರ ಕುದುರೆಯನ್ನು ಬಿಡಲವನಿಗೆ ಈ ಮೇಲಿನಂತೆ ಹೇಳುತ್ತಾರೆ. ಸಂದರ್ಭದ ಸಾರಾಂಶ ಬೇಕಾದರೆ, ಮುನಿಸುತರು ಸಾಧು ಸ್ವಭಾವ, ಯುದ್ಧದ ಬಗೆಗಿನ ಭಯ, ಅರಸ ಮೇಲಿನ ಗೌರವ, ಲವನ ಕ್ಷಾತ್ರಗುಣ, ವೀರತೆ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ. ಪದ್ಯಭಾಗ ಪೂರ್ಣ ಮಾಡುವುದು 1 ಅಂಕ. ಪ್ರಶ್ನೆ 39 ಪದ್ಯಪೂರ್ಣ: ನೆಲಕ್ಕಿ ಎರೆವೆನೆಂದು ಡ್ಯಾಶ್ ಡ್ಯಾಶ್ ಪುದುವ ಎರೆದಿಯ ಪೆನೆ. ಇನ್ನೊಂದು: ಪುಟ್ಟಿದಿ ಡ್ಯಾಶ್ ಛಲಮನೆ ಅರಿವೆಂ. ನೆಲಕ್ಕಿ ಎರೆವೆನೆಂದು ಬಗೆದಿರಿ ಛಲಕ್ಕಿರುವೆಂ ಪಾಂಡುವ ಸುತ್ತರೊಳಿಸಿನವೆ ನೆಲವಿನಿದೂಪ. ರೆಣ್ಣೆಲನೆಯದೆ ದಿನ ಸುತಂ ನಮ್ಮ ಕೊಲಿಸಿದ ನೆಲ ನೊಡನೆ ಮತ್ತೆ ಪುದು ಭಾವ ಎರೆದಿಪೆನೆ. ಅಥವಾ ಪುಟಿದ ನೂರ್ವ ನೋಡ ಹುಟ್ಟಿದ ನೂರ್ವ ವಿರುದು ತಿರ್ಚಿ ಸತ್ತೊಡೆ ಕೋಪಂ. ಪುಟಿ ಪೊದ ಋದು ಸತ್ತರ ಪುಟ್ಟರೆ ಪಾಂಡವರೊಳೆಯದು ಛಲಮನೆ ಮೆರೆವಂ. ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಳ್ಳುವುದು. ಪ್ರಶ್ನೆ 40 ಕೊರಳದ ಸೆರೆ ಹಿಗ್ಗಿದವು ದೀರ್ಘಗುಜಲ ಹೊರಮಣಿಸಿ ಕಡು ನೊಂದನ ಕಟ. ಕುರುಪತಿಗೆ ಕೇಡಾದುದೆಂದನ್ನು ತನ್ನ ಮನದೊಳಗೆ ಹರಿಯ ಹಗೆಯ ಒಗೆದು ದೊರುವುದೇ ಬರಿದೆ ಹೋದೆ ತನ್ನ ಅಂಶದ ನರುಹಿ ಕೊಂದನು ಹಲವು ಮಾತೆನ್ನೆದು ಚಿಂತಿಸಿ. ಪ್ರಸ್ತುತ ಪದ್ಯಭಾಗವನ್ನು ಕುಮಾರವ್ಯಾಸ್ ಕವಿ ಬರೆದ ಕ್ರೌರವೇಂದ್ರನ ಕೊಂದ ನೀನು ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಕೃಷ್ಣ ಸಂಧಾನವು ಸೂರ್ಯೋಧನನ ಹಠದಿಂದ ತಿರಸ್ಕೃತವಾಗುವ ಧರ್ಮ ಪಕ್ಷಪಾತಿಯಾದ ಕೃಷ್ಣನು ಹೇಗಾದರೂ ಮಾಡಿ ಪಾಂಡವರನ್ನು ಯುದ್ಧದಲ್ಲಿ ಜಯಶೀಲರಾಗನಾಗಿ ಮಾಡಬೇಕೆಂದು ನಿರ್ಧರಿಸಿ ಭೇದ ತಂತ್ರ ಬಳಸಿ ಕರ್ಣನಿಗೆ ಜನ್ಮ ರಹಸ್ಯ ತಿಳಿಸುತ್ತಾನೆ. ಅಸಾಮಾನ್ಯನು ಶೌರ್ಯಕ್ಕೆ ದಾನಕ್ಕೆ ಹೆಸರುವಾಸಿಯಾದ ಕರ್ಣನಿಗೆ ಗಂಟಲು ಬಿಗಿದು ದುಃಖದಿಂದ ಮಾತು ಬಾರದೆ ಕಣ್ಣೀರು ತಾನಾಗಿಯೇ ಹರಿದು ಅಂತಿವೆ ದುಃಖಕ್ಕೊಳಗಾಗುತ್ತಾನೆ. ಈ ಜನ್ಮ ರಹಸ್ಯ ಕೇಳಿದ್ದರಿಂದ ತನ್ನ ಗೆಳೆಯ ದುರ್ಯೋಧನನಿಗೆ ಕೆಡಕಾಗುವುದು ಖಂಡಿತ ಎಂಬ ತನ್ನ ಮನದಲ್ಲಿ ಯೋಚಿಸುತ್ತಾನೆ. ಶ್ರೀಕೃಷ್ಣನ ಶತ್ರುತ್ವ ಖಂಡಿತ ಒಳ್ಳೆಯದಲ್ಲ, ಅದು ಹಾನಿ ಮಾಡದೆ ಸುಮ್ಮನೆ ಇರುವುದಿಲ್ಲ, ಹಾಗೆ ತೋರದೆ ಶತ್ರುವನ್ನು ಸುಡುತ್ತದೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಇದಕ್ಕಾಗಿ ತನ್ನ ಜನ್ಮ ರಹಸ್ಯ ತಿಳಿಸಿ ಕೌರವೇಂದ್ರನ ಕೊಂದನು ಎಂದು ಭಾವಿಸುತ್ತಾನೆ. ಕರ್ಣನು ಸಾಮಾನ್ಯರ ಮನೆಯಲ್ಲಿ ಬೆಳೆದನಾದರೂ ಅವನಲ್ಲಿ ಇದ್ದಂತಹ ಉದಾತ್ತ ಕರುಣೆಯು ಅಸಾಮಾನ್ಯವಾದದ್ದು. ಸಾಮಾನ್ಯರು ತುಂಬಾ ಸಂತೋಷ ಪಡಬಹುದು ವಿಷಯಕ್ಕೆ ಕರ್ಣನು ವರ್ತಿಸುವ ರೀತಿ
ನಮ್ಮೆಲ್ಲರಿಗೂ ಆದರ್ಶವಾಗಿದೆ. ತನ್ನ ಗೆಳೆಯ ಹಾಗೂ ಪ್ರಭುವಿಗೆ ಸೋಲಾಗುವುದು ಎಂದು ನೆನೆದು ಅವನಲ್ಲಿ ಆಗುವ ದುಃಖ, ಗೆಳೆಯನ ಮೇಲಿರುವ ಪ್ರೀತಿ, ಕಾಳಜಿ ಇಲ್ಲಿ ವ್ಯಕ್ತವಾಗಿದೆ. ಕ್ರೌರ್ಯ, ದಾನ, ಸ್ವಾಭಿಮಾನಷ್ಟೇ ಉದಾತ್ತ ಕರುಣೆ, ಹೆಸರಾಗಿದ್ದ ಕರ್ಣನ ಗರಿಮೆ ಪ್ರಸ್ತುತ ಪದ್ಯದಲ್ಲಿ ಅಡಕವಾಗಿರುವ ಮೌಲ್ಯವಾಗಿದೆ. ಮುಂದಿನ ಪ್ರಶ್ನೆ 8ನೇ ವಾಕ್ಯದಲ್ಲಿ ಬರೆಯಿರಿ. ಪ್ರಶ್ನೆ 41. ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯರ ಪಂಡಿತರಾದ ಬಗೆಯನ್ನು ವಿವರಿಸಿ. ಅಥವಾ ಸೂರ್ಯಮಿತ್ರರನ್ನು ತಮ್ಮ ಭಾವನೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯಲ್ಲಿ ಮೂಡಿದ ಭಾವನೆಗಳನ್ನು ತಿಳಿಸಿ. ಈಗ ಈ ಪ್ರಶ್ನೆಗೆ ಉತ್ತರ ಸಪ್ತ ವ್ಯಸನಿಗಳಾಗಿದ್ದ ಅಗ್ನಿಭೂತಿ ವಾಯುಭೂತಿಯವರು ತಮ್ಮ ತಾಯಿ ಕಾಶ್ಯಪಿಯ ಸಲಹೆಯಂತೆ ಆಕೆಯ ಸೋದರ ಸುಬಲ ಎಂಬ ಅರಸನಿಗೆ ಮಂತ್ರಿಯಾಗಿದ್ದ ಸೂರ್ಯಮಿತ್ರನ ಬಳಿಗ ಬರುತ್ತಾರೆ. ಸೂರ್ಯಮಿತ್ರನು ತಂಗಿಯ ಪತ್ರದಿಂದ ಅಗ್ನಿಭೂತಿ ವಾಯುಭೂತಿಯರ ಬಗ್ಗೆ ಎಲ್ಲವನ್ನು ತಿಳಿದು ಇತರಿಗೆ ಸಲಹೆ ನೀಡಿದರೆ ಮೊದಲಿನಂತೆ ದಾರಿ ತಪ್ಪಿ ಅಸಡ್ಡೆಯಿಂದ ವಿದ್ಯಾಭ್ಯಾಸವನ್ನು ಮಾಡುವುದಿಲ್ಲವೆಂದು ತೀರ್ಮಾನಿಸಿ, ತಾನು ನಿಮ್ಮ ಸೋದರ ಮಾವ ಸೂರ್ಯಮಿತ್ರನಲ್ಲ, ಕಾಶ್ಯಪಿ ಎಂಬ ತಂಗಿಯ ಸೋಮರ್ಷ ಎಂಬ ಮೈದುನನ್ನು ಇಲ್ಲ, ನಾವು ಯಾರಾದರೂ ಸರಿ ವಿದ್ಯೆಯನ್ನು ಬೇಡಿ ಬಂದಿರುವಿರಿ, ನೀವು ಇಲ್ಲಿ ವಿದ್ಯಾಭ್ಯಾಸ ಮಾಡಬಹುದು ಎಂದು ಹೇಳುತ್ತಾನೆ. ಇದರಿಂದ ಅವರು ಹರ್ಷಚಿತ್ತರಾಗಿ ನಾವು ಅಭ್ಯಾಸ ಮಾಡಲು ಸಿದ್ಧ ಬಂದಾಗ ಉತ್ತಮವಾದ ದಿನ ನಕ್ಷತ್ರ ನೋಡಿ ಸೂರ್ಯಮಿತ್ರನನ್ನು ಅವರಿಗೆ ವಿದ್ಯಾಭ್ಯಾಸ ಪ್ರಾರಂಭಿಸುತ್ತಾನೆ. ಸೂರ್ಯಮಿತ್ರನು ಅವರನ್ನು ಹಗಲಿರುಳು ನಿರಂತರ ನಿರ್ಭಯದಿಂದ ಓದಿಸಿ 7-8 ವರ್ಷದೊಳಗೆ 4 ವೇದ, 6 ಅಂಗ, 18 ಧರ್ಮಶಾಸ್ತ್ರ, ಮೀಮಾಂಸೆ, ನ್ಯಾಯವಿಸ್ತಾರ, ವ್ಯಾಕರಣ, ಛಂದಸ್ಸು, ಅಲಂಕಾರ, ನಿಂಗುಟು, ಕಾವ್ಯನಾಟ, ಚಾಣಕ್ಯ, ಸಾಮುದ್ರಿಕ, ಶಾಲಿಹೋತ್ರ, ಪಾಳಕಾಪ್ಯ, ನರವೈದ್ಯ ಪದ್ಧತಿ, ಜ್ಯೋತಿಷ್ಯ, ಮಂತ್ರ ಮೊದಲಾದ ಎಲ್ಲ ಶಾಸ್ತ್ರಗಳನ್ನು ಕಲಿಸುತ್ತಾನೆ. ಇವರು ಕಷ್ಟಪಟ್ಟು ಭಿಕ್ಷೆ ಬೇಡಿ ಅನ್ನವನ್ನು ತಂದು ಕರಿಯಲ್ಲಿ ತಣ್ಣೀರಿನ ಸ್ನಾನ ಮಾಡಿ ಸ್ವಂತ ಶ್ರಮದಿಂದ ಅಧ್ಯಯನ ಮಾಡಿ ಪಂಡಿತರಾಗುತ್ತಾರೆ. ಈಗ ಈ ಪ್ರಶ್ನೆಗೆ ಉತ್ತರ. ಸೂರ್ಯಮಿತ್ರನು ತಮ್ಮ ಭಾವನೆಯೆಂದು ತಿಳಿದಾಗ ಅಗ್ನಿಭೂತಿ ವಾಯುಭೂತಿಯಲ್ಲಿ ಮೂಡಿಸಿದ ಭಾವನೆಗಳೇನು? ಈ ಪ್ರಶ್ನೆಗೆ ಉತ್ತರ. ಅಗ್ನಿಭೂತಿ ವಾಯುಭೂತಿ ತಂದೆ ತಾಯಿಯರ ಮಾತನ್ನು ಕೇಳದೆ ವೇದಶಾಸ್ತ್ರಗಳನ್ನು ಓದದೆ ಸಪ್ತ ವ್ಯಸನಿಗಳಾಗಿದ್ದರು. ತಂದೆ ಸೂರ್ಯಶರ್ಮ ತೀರಿ ಹೋದ ನಂತರ ಅವರಿಗೂ ಬರಬೇಕಾದ ಮಂತ್ರಿ ಪದವಿ ಅಸ್ತವ್ಯಸನಿಗಳಾಗಿದ್ದ ಇವರಿಗೆ ಸಿಗದೆ ಇದರ ಅಂಶದಲ್ಲಿ ವೇದಶಾಸ್ತ್ರ ಬಲ್ಲವನೊಬ್ಬನು ಮಂತ್ರಿಯನ್ನಾಗಿ ನೇಮಿಸಿಕೊಳ್ಳಲಾಗುತ್ತದೆ. ಇದರಿಂದ ದುಃಖಿತರಾದ ಅಗ್ನಿಭೂತಿ ವಾಯುಭೂತಿಯರು ತಾಯಿ ಬಳಿ ಬಂದು ಕಷ್ಟಪಟ್ಟು ಅಧ್ಯಯನ ಮಾಡಲು ಸಿದ್ಧರಿದ್ದೇವೆ ಎಂದು ಹೇಳುತ್ತಾರೆ. ತಾಯಿ ಕಾಶ್ಯಪಿ ರಾಜಗೃಹ ಪಟ್ಟದಲ್ಲಿ ಮಂತ್ರಿಯಾಗಿದ್ದ ತನ್ನ ಸೋದರ ಸೂರ್ಯಮಿತ್ರನಿಗೆ ಪತ್ರ ಬರೆದು ಮಕ್ಕಳಿಬ್ಬರನ್ನು ಕಳಿಸುತ್ತಾಳೆ. ಪತ್ರ ಓದಿದ ಸೂರ್ಯಮಿತ್ರನ ತನ್ನ ಗುರುತು ಮರೆ ಹಚ್ಚುತ್ತಾನೆ. ಅಗ್ನಿಭೂತಿ ವಾಯುಭೂತಿ ಎಲ್ಲ ವಿದ್ಯೆಗಳನ್ನು ಕಲಿತ ಮೇಲೆ ಸೂರ್ಯಮಿತ್ರನು ಅವರಿಗೆ ನಾನು ನಿಮ್ಮ ಮಾವ ಎಂದು ಹೇಳಿದರೆ ಸಲಹೆಯಿಂದ ಮೊದಲಿನಂತೆ ಅವರು ವಿದ್ಯೆ ಕಲಿಯುತ್ತಿರಲಿಲ್ಲ ಎಂಬ ಸತ್ಯವನ್ನು ಮುಚ್ಚಿಟ್ಟ ಕಾರಣವನ್ನು ಹೇಳುತ್ತಾನೆ. ಅಗ್ನಿಭೂತಿ ನಮಗೆ ಮಾವ ಸಲಹೆ ನೀಡದೆ ವಿದ್ಯೆಯನ್ನು ಕಲಿಸಿ ಯೋಗ್ಯರನ್ನಾಗಿ ಮಾಡಿದನು. ಮಾವನು ಮಾಡಿದ ಉಪಕಾರವನ್ನು ಮಾನದಲ್ಲಿ ನೆನೆದು ತುಂಬ ಸಂತೋಷಪಟ್ಟನು. ವಾಯುಭೂತಿ ಮಾತ್ರ ಸೂರ್ಯಮಿತ್ರನನ್ನು ನಮಗೆ ಮೋಸ ಮಾಡಿದನು ಎಂಬ ಯೋಚಿಸುತ್ತಾನೆ. ನಾವು ಭಿಕ್ಷೆ ಬೇಡಿ ತಂದ ಅನ್ನಕ್ಕೆ ಯಾವುದೇ ಎಣ್ಣೆ ಉಪ್ಪನ್ನು ನೀಡದೆ ಅದನ್ನೇ ತಿನ್ನುವಂತೆ ಮಾಡಿದನು. ಕೆರೆಯಲ್ಲಿ ಸ್ನಾನ ಮಾಡುವಾಗ ತಲೆಗೆ ಸ್ವಲ್ಪ ಎಣ್ಣೆಯನ್ನು ಸಹ ಹಾಕಲಿಲ್ಲ. ತಾನು ಮಾತ್ರ ರುಚಿಯಾದ ಆಹಾರವನ್ನು ನೆಂಟರೊಂದಿಗೆ, ಕೆಲಸರೊಂದಿಗೆ, ಸ್ನೇಹಿತರೊಂದಿಗೆ ಸವಿಯುತ್ತಿದ್ದ. ಹಬ್ಬದ ದಿನದಲ್ಲೂ ನಮಗೂ ಉತ್ತಮವಾದ ಆಹಾರ ನೀಡಲಿಲ್ಲ. ನಮ್ಮನ್ನು 7-8 ವರ್ಷ ಶತ್ರುಗಳನ್ನು ದಂಡಿಸುವಂತೆ ದಂಡಿಸಿದ ಎಂದು ಬಗೆದನು. ಈ ರೀತಿ ಅಗ್ನಿಭೂತಿ ವಾಯುಭೂತಿಯಲ್ಲಿ ಸೂರ್ಯಮಿತ್ರನ ತಮ್ಮ ಸ್ವಂತ ಮಾವ ಎಂದು ತಿಳಿದಾಗ ಅವರ ಮನಸ್ಸಿನಲ್ಲಿ ಭಾವನೆಗಳು ಮೂಡಿದವು. ಪ್ರಶ್ನೆ 42. ಹಕ್ಕಿ ಹಾರುತ್ತಿದೆ ನೋಡಿದಿರಾ? ಪದ್ಯದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಅಥವಾ ಇನ್ನೊಂದು ಪ್ರಶ್ನೆಗೆ, ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತಲೆಬಾಗಲೇಬೇಕು ಎಂಬುದನ್ನು ದ ರಾ ಬೇಂದ್ರೆ ಅವರು ಹೇಗೆ ನಿರೂಪಿಸುತ್ತಾರೆ? ಈಗ ಹಕ್ಕು ಹಾರುತ್ತಿದೆ ನೋಡಿದಿರಾ, ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂಬ ಪದ್ಯದ ಸಾರಾಂಶವನ್ನು ಈ ಮಾತುಗಳಲ್ಲಿ ಈ ಪ್ರಶ್ನೆಗೆ ಉತ್ತರವನ್ನು ಹೇಳೋಣ. ಚಲನಶೀಲತೆ
ಜೀವಂತಿಕೆಯ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲ ಉರುಳುತ್ತಿದೆ, ಅದಕ್ಕೆ ತಡೆ ಎಂಬುದಿಲ್ಲ. ಕವಿ ಬೇಂದ್ರೆಯವರು ಕಾಲದ ಗತಿಯನ್ನು ಹಾರುವ ಹಕ್ಕಿಯೊಂದಿಗೆ ಸಮೀಕರಿಸಿ ನೋಡುವ ಪ್ರಯತ್ನ ಮಾಡಿದ್ದಾರೆ. ಜಗತ್ತಿನಲ್ಲಿ ಹಗಲು ಇರುಳು ಒಂದರ ಹಿಂದೆ ಒಂದು ಬರುತ್ತದೆ. ಇದನ್ನು ಕವಿ ಹಕ್ಕಿಯು ರೆಕ್ಕೆಗಳನ್ನು ಬಡಿಯುವುದಕ್ಕೆ ಹೋಲಿಸಿ ರೆಕ್ಕೆ ಒಮ್ಮೆ ಕೆಳಗೆ ಒಮ್ಮೆ ಮೇಲೆ ಬಡಿದು ಮುಂದೆ ಸಾಗುತ್ತಿದೆ, ಹಾಗೆ ಹಗಲು ರಾತ್ರಿಗಳು ನಡೆಯುತ್ತಾ ಕಾಲು ಮುಂದೆ ಸಾಗುತ್ತಿದೆ ಎಂದಿದ್ದಾರೆ. ಹಕ್ಕಿಗೆ ಕಪ್ಪು ಬಿಳಿ ಬಣ್ಣದ ಪುಚ್ಚುಗಳು, ಹೊಳೆ ಬಣ್ಣದ ಗರಿಗಳು, ಕೆಂಪು ಹಳದಿ ಬಣ್ಣದ ರೆಕ್ಕೆಗಳು ಇವೆ ಎಂದು ಹೇಳಿದ್ದಾರೆ. ಈ ಎಲ್ಲ ಮೂಲಕ ರಾತ್ರಿ ಹಗಲು ಮುಂಜಾನೆ ಸಂಜೆ ಬಣ್ಣಗಳನ್ನು ಹಕ್ಕಿ ಪುಚ್ಚ ಮತ್ತು ಗರಿಗಳಿಗೆ ಸಮೀಕರಿಸಿದ್ದಾರೆ. ಸೂಚಕವಾಗಿ ಭೂತ ವರ್ತಮಾನ ಭವಿಷ್ಯ ಕಾಲಗಳ ಹಕ್ಕಿ ಹಾರಾಟವನ್ನು ಹೋಲಿಸಿದ್ದಾರೆ. ಕಾಲದ ಗತಿಯಲ್ಲಿ ಹಲವು ಸಾಮ್ರಾಜ್ಯಗಳು, ರಾಜ್ಯಗಳು, ಮಂಡಲಗಳು ಅವನತಿ ಕಂಡಿವೆ ಎಂಬುದು ಹಕ್ಕಿಯ ಅಂದರೆ ಹಲವು ಕಾಲದ ಸಾಮ್ರಾಟರ ನೆತ್ತಿಯನ್ನು ಕುಕ್ಕಿದೆ ಎಂದಿದ್ದಾರೆ. ಕಾಲಚಕ್ರದಲ್ಲಿ ಯಾರಾದರೂ ಶಾಶ್ವತರಲ್ಲ, ಮಣ್ಣಗಾಲೇಬೇಕು ಎಂಬುದು ಈ ಮೂಲಕ ತಿಳಿಸಿದ್ದಾರೆ. ಸಮಾಜದಲ್ಲಿ ನಡೆದ ಆಗು ಹೋಗುಗಳು ಹಾಗೂ ಅದರಲ್ಲಿ ವಶ್ಯವಿಲ್ಲದನ್ನು ತೊಲಗಿಸಿ ಹೊಸ ಮನ್ವಂತರ ಆದ ಬಗೆಗೆ ತಿಳಿಸಿ ನಿಮ್ಮೆಲ್ಲರ ಚೇತನಗೊಳಿಸಿ ಮುಂದಿನ ಪೀಳಿಗೆಗೆ ನವ ಅವಕಾಶಗಳನ್ನು ಸೃಷ್ಟಿಸಿ ಕಾಲದ ಪಕ್ಷಿಯು ಚಲಿಸುತ್ತಿದೆ ಎಂದು ಹೇಳುತ್ತಿದ್ದಾರೆ. ಕಾಲಚಕ್ರದಲ್ಲಿ ಮಾನವನು ಹಲವು ವೈಜ್ಞಾನಿಗಳ ಆವಿಷ್ಕಾರಗಳನ್ನು ಮಾಡಿರುವುದು, ಅಂದರೆ ಚಂದ್ರಲೋಕ ಪ್ರವೇಶ, ಮಂಗಳ ಗ್ರಹ ಪ್ರವೇಶ ಮಾಡಿರುವುದು ಯೋಜನೆಯನ್ನು ಪದ್ಯದಲ್ಲಿ ಸೂಚಕವಾಗಿ ಹಕ್ಕಿ ಹಾರಾಟದ ಮೂಲಕ ತಿಳಿಸಿದ್ದಾರೆ. ಇದಲ್ಲದೆ ಬ್ರಹ್ಮಾಂಡದಲ್ಲಿ ಇನ್ನೂ ಹಲವು ಆವಿಷ್ಕಾರಗಳು ನಡೆಯುತ್ತಲೇ ಇವೆ ಎಂದು ಕವಿ ಹಕ್ಕಿ ಹಾರಾಟದ ಮೂಲಕ ಕಾಲಕ್ಕೆ ಆಗುತ್ತಿರುವ ಬದಲಾವಣೆಗಳನ್ನು ರೂಪಿಸುತ್ತಾರೆ. ಈಗ ಈ ಪ್ರಶ್ನೆಗೆ ಉತ್ತರ. ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತಲೆಬಾಗಲೇಬೇಕು ಎಂಬುದನ್ನು ದ.ರಾ ಬೇಂದ್ರೆ ಅವರು ಹೇಗೆ ನಿರೂಪಿಸುತ್ತಾರೆ? ಈ ಪ್ರಶ್ನೆಗೆ ಉತ್ತರ. ಆಯಾ ಕಾಲದಲ್ಲಿ ನಡೆದ ಪ್ರತಿಯೊಂದು ಘಟನೆ ಕಾಲ ಉರುಳಿಯುವಂತೆ ಇತಿಹಾಸ ಆಗುತ್ತಾ ಹೋಗುತ್ತದೆ. ಹಕ್ಕಿ ಸಹಜ ಕ್ರಿಯೆಯೊಂದಿಗೆ ಯುಗಗಳು ಉರುಳಿ ಹೊಸತನಕ್ಕೆ ತೆರೆದುಕೊಳ್ಳುತ್ತದೆ. ಚಲನಶೀಲತೆ, ಜೀವಂತಿಕೆ ಗುಣ ನಿಸರ್ಗದ ಹೊಂದಾಣಿಕೆಯಂತೆ ಕಾಲಚಕ್ರ ಉರುಳುತ್ತದೆ, ಅದಕ್ಕೆ ತಡೆ ಎಂಬುದಿಲ್ಲ. ಇಂತಹ ಪ್ರಭಾವಶಾಲಿಯಾದರೂ ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ತಲೆಬಾಗಲೇಬೇಕು, ಅದಕ್ಕೆ ಹೊಂದಿಕೊಳ್ಳಲೇಬೇಕು. ಹಲವು ಸಾಮ್ರಾಜ್ಯಗಳು ಅತ್ಯಂತ ವೈಭವವಾಗಿ ಆಳ್ವಿಕೆಯನ್ನು ನಡೆಸಿವೆ. ಹಲವು ಸಾಮಂತ ರಾಜರುಗಳನ್ನು ಒಳಗೊಂಡು ಕೋಟೆಗಳನ್ನು ಕಟ್ಟಿಕೊಂಡು ಮೆರೆದಿವೆ. ಆದರೆ ಇದು ಶಾಶ್ವತವಾಗಿಲ್ಲ. ಇಂಥ ಹಲವು ಸಾಮ್ರಾಜ್ಯಗಳನ್ನು ಸ್ಥಾಪಿಸುವ ಸಾರ್ವಭೌಮರು ಕಾಲಚಕ್ರದಲ್ಲಿ ನಶಿಸಿ ಹೋಗಿದ್ದಾರೆ. ಇವರೆಲ್ಲ ಮೀರಿ ಕಾಲ ಮುಂದುವರಿಯುತ್ತಲೇ ಇದೆ. ಹಿಂದೆ ಹಲವಾರು ಸಮಾಜ ವಿರೋಧಿ ಪದ್ಧತಿಗಳು ಅಸ್ತಿತ್ವದಲ್ಲಿದ್ದವು. ಅವುಗಳನ್ನೆಲ್ಲ ಅಳಿಸಿ ಹಾಕಿ ಮನ್ವಂತರಗಳನ್ನು ಸೃಷ್ಟಿಸಿ ನೊಂದವರನ್ನು ಸಂತೈಸಿ ಚೇತನಗೊಳಿಸಿ ಮುಂದಿನ ಪೀಳಿಗೆಯರನ್ನು ಅವುಗಳಿಂದ ರಕ್ಷಿಸಿ ಹಲವು ಮೋಸ ಬದಲಾವಣೆಗಳನ್ನು ಸೃಷ್ಟಿಸಿವೆ. ಮಾನವನು ಇಂದು ಚಂದ್ರ ಮಂಗಳದಂತಹ ಅನ್ಯಗ್ರಹಗಳಿಗೆ ಪದಾರ್ಪಣೆ ಮಾಡಿದ್ದಾನೆ. ಹಿಂದೆ ಕೇವಲ ತಾನು ವಾಸಿಸುವ ಭೌಗೋಳಿಕ ಪರಿಸರಕ್ಕೆ ಮಾತ್ರ ಮಾನವನು ಸೀಮಿತವಾಗಿನಾಗಿದ್ದನು. ಕಾಲವು ಎಲ್ಲವನ್ನೂ ಬದಲಾವಣೆ ಮಾಡಿದೆ. ವಿಶ್ವದಲ್ಲಿ ಮಾನವ ಇನ್ನು ಹಲವು ವಿಜ್ಞಾನಿಗಳಿಗೆ ಆವಿಷ್ಕಾರಗಳನ್ನು ಮಾಡುತ್ತಲೇ ಇದ್ದಾನೆ. ಈ ಎಲ್ಲ ಸಂಗತಿಗಳಿಗೆ ನಾವು ಹೊಂದಿಕೊಳ್ಳುತ್ತಿದ್ದೇವೆ. ಮುಂದೆ ಬದಲಾವಣೆಗೆ ಹೊಂದಿಕೊಳ್ಳಲೇಬೇಕು. ಕಾಲಚಕ್ರದ ಎದುರಿನಲ್ಲಿ ನಾವು ತಲೆಬಾಗಿ ಅದರಂತೆ ನಡೆಯಲೇಬೇಕು. ಕಾಲಯ ತಸ್ಮಯ್ಯ ನಮಃ ಎಂಬಂತೆ ಕಾಲಕ್ಕೆ ತಕ್ಕಂತೆ ಹೊಂದಿಕೊಂಡು ನಡೆಯಬೇಕು. ಕಾಲಕ್ಕೆ ಯಾರೂ ಅತೀತರಲ್ಲ. ಈ ರೀತಿ ಹಲವು ನಿದರ್ಶನಗಳ ಮೂಲಕ ಕವಿ ಬೇಂದ್ರೆಯವರು ನಿಸರ್ಗದತ್ತವಾದ ಕಾಲಚಕ್ರದ ಎದುರಿನಲ್ಲಿ ಎಲ್ಲರೂ ತಲೆಬಾಗಲೇಬೇಕೆಂದು ನಿರೂಪಿಸಿದ್ದಾರೆ. ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಯನ್ನು ಉತ್ತರಿಸುವುದು. 2 ಅಂಕಗಳು. ಪ್ರಶ್ನೆ 43. ಕರ್ನಾಟಕದಲ್ಲಿ ಕೆಚ್ಚೆದೆಯಿಂದ ಕತ್ತಿ ಜಳಪಿಸಿ ವಿಜಯಗಳಾಗಿ ವಿಜೃಂಭಿಸಿದ ವೀರವನಿಯತಿಯರ ಸಂಗತಿ ನೆನಪಿಸಿಕೊಂಡರೆ ಮೈನರಿವಿಳುತ್ತದೆ. ಉದಾಹರಣೆಗೆ ದಕ್ಷಿಣ ಕನ್ನಡದ ಉಳ್ಳಾಳದ ರಾಣಿ
ಅಬ್ಬಕ್ಕ ದೇವಿ ಪೋರ್ಚುಗೀಸರು ಭಾರೀ ನೌಕೆಯಲ್ಲಿ ಬಲಾಢ್ಯ ಪಡೆಯದೊಂದಿಗೆ ಆಕ್ರಮಣಕ್ಕೆ ಸಜ್ಜಾಗಿ ಉಳ್ಳಾಳದ ಕರಾವಳಿಯಲ್ಲಿ ಲಂಗರು ಹಾಕಿದಂತೆ ಆಗ ರಾಣಿ ಅಬ್ಬಕ್ಕ ದೇವಿ ಮೊಗೇರು ಎಂಬ ಮೀನುಗಾರರ ಸಾಹಸಿ ಸೈನಿಕರ ಕರಾಳ ರಾತ್ರಿಯಲ್ಲಿ ಸದ್ದುಗದ್ದಲವಿಲ್ಲದೆ ನೂರಾರು ಸಣ್ಣ ದೋಣಿಗಳಲ್ಲಿ ಹೋಗಿ ಸಾವಿರಾರು ತೆಂಗಿನ ಗರಿಯ ಉರಿಯುವ ದೀವಿಟಿಗೆಗಳನ್ನು ಕ್ಷಣಾರ್ಧದಲ್ಲಿ ಏಕಕಾಲಕ್ಕೆ ನೌಕೆ ಮೇಲೆ ಎಸೆದರಂತೆ ದಗದಗನೆ ಉರಿಯುವ ನೌಕೆಯಿಂದ ತಿಕ್ಕೆಟ್ಟ ಪೋರ್ಚುಗೀಸರು ಸೈನಿಕರು ಸಾವಿನಿಂದ ಪಾರಾಗಲು ಸಮುದ್ರಕ್ಕೆ ಹರಿದಾಗ ಅಬ್ಬಕ್ಕ ದೇವಿ ಸೈನಿಕರ ಖಡ್ಗ ಇಟಿಕೆಗಳಿಗೆ ಬಲಿಯಾದರು. ಹೀಗೆ ಪೋರ್ಚುಗೀಸರ ಹಡಗನ್ನು ಮುಳುಗಿಸಿ ಮಿರಾಂಡ ಮತ್ತು ಡಿ ಮೆಲ್ಲೋ ಎಂಬ ಸೇನಾಪತಿಯನ್ನು ಓಡಿಸಿ ಸಪ್ತ ಸಮುದ್ರಕ್ಕೆ ದಾಚೆ ವಿಖ್ಯಾತಳಾದಳು. ವೀರರಾಣಿ ಅಬ್ಬಕ್ಕ ದೇವಿ ತನ್ನ ಪ್ರೀತಿಯ ಪ್ರಜೆಗಳಾದ ರೈತರು ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆದ ಏಲಕ್ಕಿ, ಅಕ್ಕಿ, ಮೆಣಸಿನಕಾಳು ಮತ್ತು ನೇಕಾರರು ನೇಯ್ದ ಬಟ್ಟೆಯ ವ್ಯಾಪಾರಕ್ಕೆ ಬಂದ ಪೋರ್ಚುಗೀಸರು ಕೇಳಿದ ಬೆಲೆಗೆ ಕೊಡಲು ಅಬ್ಬಕ್ಕ ದೇವಿ ಒಪ್ಪಲಿಲ್ಲ. ಅನ್ಯಾಯವಾಗಿ ಪೋರ್ಚುಗೀಸರು ಪಡೆಯುತ್ತಿದ್ದ ವಾರ್ಷಿಕ ಕಷ್ಟವನ್ನು ವಿರೋಧಿಸಿದಳು. ಅವರ ಆರ್ಥಿಕ ಶೋಷಣೆಯ ತಲೆಭಾಗದ ಸ್ವಾಭಿಮಾನ ರಾಣಿ ಅಬ್ಬಕ್ಕ ದೇವಿ ವಿವೇಚನಾಶೀಲಗಳು, ನ್ಯಾಯಪರಳು, ಕುಶೀಲಳು ಆಗಿದ್ದಳೆಂದು ಜಿನೋದ್ ಪ್ರವಾಸಿ ಪಿತ್ರೋ ಬರೆದಿದ್ದಾನೆ. ಬಾಗ್ದಾದಿನ ದೊರೆ ಶಾ ಅಬ್ಬಾರಸ್ ಅವನು ಭೇಟಿಯಾದಾಗ ಅವರು ರಾಣಿ ಅಬ್ಬಕ್ಕ ಪೋರ್ಚುಗೀಸರನ್ನು ಪಲಾಯನಗೈಯುವಂತೆ ಮಾಡಿದನು. ವಿವರಿಸಿ ಭಾರತಕ್ಕೆ ಹೋದರೆ ರಾಣಿಯನ್ನು ಭೇಟಿಯಾಗದೆ ಬರಬೇಡಿ ಎಂದು ಹೇಳಿದರಂತೆ. ಆದ್ದರಿಂದ ರಾಣಿಯನ್ನು ನೋಡಿ ಪಿತ್ರೋ ಸಂತಸದಿಂದ ವಿಶ್ವವಿಖ್ಯಾತರಾದ ನಿಮ್ಮನ್ನು ನೋಡಲು ಅಷ್ಟು ದೂರದಿಂದ ಬಂದದ್ದು ಸಾರ್ಥಕವಾಯಿತು ಎಂದಾಗ ಪ್ರಶ್ನಳಾದ ರಾಣಿ ಅಬ್ಬಕ್ಕ ದೇವಿ ಅಪರಿಚಿತವಾದ ಈ ದೇಶದಲ್ಲಿ ಸುತ್ತಾಡುವಾಗ ಏನಾದರೂ ರೋಗ ರುಜಿನ ಬಂದರೆ ಒಬ್ಬಂಟಿಗರಾದ ನಿಮ್ಮನ್ನು ನೋಡುವರ್ಯಾರು ಎಂದು ಸ್ತ್ರೀ ಸಮಾಜವಾದ ವಾತ್ಸಲ್ಯದಿಂದ ವಿಚಾರಿಸಿಕೊಂಡಳೆಂದು ಪಿತ್ರೋ ಬರೆದಿದ್ದಾನೆ. ಈ ಗದ್ಯ ಭಾಗಕ್ಕೆ ಪ್ರಶ್ನೆ ಉತ್ತರಗಳು. ಅಬ್ಬಕ್ಕ ದೇವಿ ಹೇಗೆ ಸಪ್ತ ಸಮುದ್ರ ಆಚೆ ವಿಖ್ಯಾತಳಾದಳು? ಎರಡನೇದು, ರಾಣಿ ಅಬ್ಬಕ್ಕ ದೇವಿ ನೋಡಲು ಎಷ್ಟು ದೂರದಿಂದ ಬಂದದ್ದು ಸಾರ್ಥಕವಾಯಿತೆಂದು ಪಿತೃ ಹೇಳಲು ಕಾರಣವನ್ನು. ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ನೋಡೋಣ. ಪೋರ್ಚುಗೀಸರು ಉಳ್ಳಾಳದ ಮೇಲೆ ಆಕ್ರಮಣ ಮಾಡಲು ಭಾರೀ ನೌಕೆಯಲ್ಲಿ ಬಲಾಢ್ಯ ಪಡೆಯೊಂದಿಗೆ ಉಳ್ಳಾಳದ ಸಮೀಪದ ಕರಾವಳಿಯಲ್ಲಿ ಲಂಗೂರು ಹಾಕಿದರು. ಆಗ ರಾಣಿ ಅಬ್ಬಕ್ಕ ದೇವಿ ಮೊಗೇರು ಸೈನಿಕರೊಂದಿಗೆ ನೂರಾರು ಸಣ್ಣ ದೋಣಿಗಳಲ್ಲಿ ಹೋಗಿ ಸಾವಿರಾರು ತೆಂಗಿನ ಗರಿ ಉರಿಯುವ ದಿವಿಟ್ಟಿಗೆಗಳನ್ನು ಕ್ಷಣದಲ್ಲಿ ಏಕಕಾಲಕ್ಕೆ ನೌಕೆ ಮೇಲೆಸೆದು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ ಸೈನಿಕರು ರಾಣಿ ಅಬ್ಬಕ್ಕ ದೇವಿ ಮತ್ತು ಅವರ ಸೈನಿಕರ ಖಡ್ಗ ಇಟ್ಟಿಗೆಗಳಿಗೆ ಬಲಿಯಾದರು. ಹೀಗೆ ಪೋರ್ಚುಗೀಸರ ಹಡಗುಗಳನ್ನು ಮುಳುಗಿಸಿ ಮಿರಾಂಡ ಮತ್ತು ಡಿ ಮೆಲ್ಲೋ ಎಂಬ ಸೇನಾಧಿಪತಿಯನ್ನು ಓಡಿಸಿ ಸಮುದ್ರದಾಚೆ ವಿಖ್ಯಾತಳಾದಳು. ಇನ್ನೊಂದು ಪ್ರಶ್ನೆಗೆ ಉತ್ತರ. ಜಿನೋ ಪ್ರವಾಸಿ ಪಿತೃ ಬಾಗ್ದಾದಿನ ದೊರೆ ಶಾ ಅಬ್ಬಾಸರನ್ನು ಭೇಟಿಯಾದಾಗ ಅವರು ರಾಣಿ ಅಬ್ಬಕ್ಕ ದೇವಿಯರನ್ನು ಭಾರತಕ್ಕೆ ಹೋದರೆ ಭೇಟಿಯಾಗದೆ ಬರಬೇಡಿ ಎಂದು ಹೇಳಿದ್ದರು. ಅದರಂತೆ ಪಿತೃ ಉಳ್ಳಾಳಕ್ಕೆ ಬಂದಾಗ ರಾಣಿಯು ವಿವೇಚನಾಶೀಲಗಳು, ನ್ಯಾಯಪರಳು, ಕುಶೀಲಗಳು ಆಗಿರುವುದು ನೋಡುತ್ತಾನೆ. ರಾಣಿ ಅವಳ ಪ್ರೀತಿ ಪ್ರಜೆಗಳಾದ ರೈತರು ಕಷ್ಟಪಟ್ಟು ಬೆವರಿಸುವ ಬೆಳೆದ ಏಲಕ್ಕಿ, ಅಕ್ಕಿ, ಮೆಣಸು ಮತ್ತು ನೇಕಾರರು ನೇಯ್ದ ಬಟ್ಟೆ ವ್ಯಾಪಾರಕ್ಕೆ ಬಂದ ಪೋರ್ಚುಗೀಸರಿಗೆ ಅವರು ಕೇಳಿದ ಕಡಿಮೆ ಬೆಲೆಗೆ ಕೊಡಲು ಒಪ್ಪದಿರುವುದು ಮತ್ತು ಪೋರ್ಚುಗೀಸರು ಪಡೆಯುತ್ತಿದ್ದ ವಾರ್ಷಿಕ ಕಪ್ಪವನ್ನು ವಿರೋಧಿಸಿರುವುದು ತಿಳಿಸುತ್ತಾನೆ. ಜೊತೆಗೆ ವಿದೇಶಿ ಪ್ರವಾಸಿ ಆದರೂ ಸಹ ಅವನ ಕುಶಲ ಮತ್ತು ಕ್ಷೇಮಕ್ಕೆ ಬಗ್ಗೆ ವಿಚಾರಿಸುವ ರಾಣಿಯು ಸ್ತ್ರೀ ಸಹಜವಾದ ವಾತ್ಸಲ್ಯವನ್ನು ನೋಡಿ ನಾನು ಅಷ್ಟು ದೂರದಿಂದ ನಿಮ್ಮನ್ನು ನೋಡಲು ಬಂದದ್ದು ಸಾರ್ಥಕವಾಯಿತೆಂದು ಹೇಳುತ್ತಾನೆ. ಪತ್ರಲೇಖ. ನಿಮ್ಮನ್ನು ಚಿಕ್ಕಮಗಳೂರಿನ ನಿವಾಸಿ ವೈಷ್ಣವಿ ಎಂದು ಭಾವಿಸಿಕೊಂಡು ಸಾರ್ವಜನಿಕ ಗ್ರಂಥಾಲಯದಲ್ಲಿ ಸ್ಥಾಪಿಸಿ ಕೊಡುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆಯಿರಿ, ಅಥವಾ ಇನ್ನೊಂದು ಪತ್ರ ಅಥವಾ ಯಾವುದರ ಒಂದು ಬರೀಬಹುದು. ನಿಮ್ಮನ್ನು ಮೈಸೂರಿನ ಸರ್ಕಾರಿ ಪ್ರೌಢಶಾಲೆ ಸುಹಾನ್ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ವಿವರಿಸಿ ಮಂಡ್ಯದ ಸರ್ಕಾರಿ ಪ್ರೌಢಶಾಲೆಯಲ್ಲಿ
ಮಾಡುತ್ತಿರುವ ಪ್ರಸಾದ್ ಎಂಬ ಹೆಸರಿನ ಗೆಳನಿಗೆ ಪತ್ರವನ್ನು ಬರೆಯಿರಿ. ಇದರಿಗೆ ಯಾವುದಾದ್ರು ಒಂದನ್ನು ಬರೆಯುವುದು. ಪತ್ರವನ್ನು ಇನ್ನೊಂದು ವಿಡಿಯೋದಲ್ಲಿ ತೋರಿಸಲಾಗಿದೆ. ಪ್ರಬಂಧ ರಾಷ್ಟ್ರೀಯ ಭಾವೈಕ್ಯತೆ, ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ. ಸೊ ಪ್ರಬಂಧ ಮತ್ತು ನಿಬಂಧಗಳ ವಿಡಿಯೋ ಇನ್ನೊಂದು ಮಾಡಲಾಗಿದೆ, ಸಂಪೂರ್ಣವಾಗಿ ನೋಡಿ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಾಗಿ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಭೇಟಿ ಮಾಡಿ ಉಳಿದ ವಿಡಿಯೋಗಳನ್ನು ನೋಡಿರಿ. ಧನ್ಯವಾದಗಳು.